ಓಯೋ ಗಂಟ ಹೋಗಿರೋ ಲವ್ ಮನೆಗೆ ಬರಲ್ಲ, ಮನೆಗೆ ಬರುವ ಪ್ರೀತಿ ಓಯೋಗೆ ಹೋಗಲ್ಲ. ಈ ಲವ್ ಅನ್ನೋ ಕಾನ್ಸೆಪ್ಟ್ ನೋಡಿದ್ರೆ ಎಲ್ಲಿಂದ ಶುರುವಾಯಿತು ಅಂತ ಎಲ್ಲೋ ಓದ್ದಂಗೆ ನೆನಪು. ಸುಮಾರಷ್ಟು ವರ್ಷಗಳ ಹಿಂದೆ ಚೀನಾದಲ್ಲಿ ಯಾವುದೋ ಒಂದು ವಿಲೇಜಲ್ಲಿ ಒಂದು ಹುಡುಗಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ತುಂಬ ಇಷ್ಟ ಇತ್ತಂತೆ. ಇಬ್ಬರು ಸೇರಿ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತಂತೆ. ಆದರೆ ಮನೆಗಳಲ್ಲಿ ಒಪ್ಪಿಲ್ವಂತೆ. ಕೊನೆಗೆ ಒಪ್ತಾ ಇಲ್ವಲ್ಲ ಅಂತೇಳಿ ಸಮೀಪದಲ್ಲಿರೋ ಒಂದು ಬೆಟ್ಟ ಹತ್ಬಿಟ್ಟು ಹಾರ್ಕೊಬಿಟ್ಟು ಸತ್ತೋದ್ರಂತೆ. ಊರವರೆಲ್ಲ ಅಯ್ಯೋ ಇಷ್ಟು ಇಷ್ಟಪಟ್ಟಿದ್ರೇನೋ ತೀರ್ಕೊಬಿಟ್ರಲ್ಲ, ಕೊನೆಗೆ ಅವ್ರ ನೆನಪಾಗಿ ನಾವೇನೋ ಒಂದು ಮಾಡಬೇಕು ಅಂಥೇಳಿ ಆ ಬೆಟ್ಟದ ತುದಿನ ಸ್ವಲ್ಪ ರೋಸ್ ಎಲ್ಲ ಎತ್ಕೊಂಡೋಗಿ ಲವ್ ಸಿಂಬಲ್ ಥರ ಮಾಡಿ ರಿಕಗ್ನಿಷನ್ ಆಗಿ ಅವ್ರ ನೆನಪಿಗಾಗಿ ಮಾಡಿದ್ರಂತೆ. ಆಮೇಲೆ ಈ ಪದ ಎಲ್ಲಿ ಶುರು ಆಯಿತು ಅಂತಂದರೆ, ಆ ಹುಡುಗನ ಹೆಸರಲ್ಲಿ ಕೊನೆಯ ಅಕ್ಷರ, ಆ ಹುಡುಗಿ ಹೆಸರಲ್ಲಿ ಕೊನೆಯ ಅಕ್ಷರ ತಗೊಂಡ್ರಂತೆ. ಗೊತ್ತಲ್ಲ ಅವ್ರ ಹೆಸರುಗಳು ಹೆಂಗಿರ್ತವೆ ಅಂತ. ಅವೆರಡು ಸೇರಿಸಿದ್ರೆ ಲವ್ ಆಯ್ತಂತೆ. ಆ ಇಬ್ಬರು ಸತ್ತ ಮೇಲೆ ಸೃಷ್ಟಿಯಾಗಿರೋ ಲವ್ವು ಬದುಕಿರೋರನ್ನ ಒಂದಾಗಕ್ಕೆ ಬಿಡುತ್ತಾ? ನನಗೆ ಅರ್ಥನೇ ಆಗಲ್ಲಪ್ಪ ಈ ಲಾಜಿಕ್. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ.